ಕಾಂಗ್ರೆಸ್ ಕಮ್ಯುನಲ್ ಮತ್ತು ಕ್ರಿಮಿನಲ್ ಪಕ್ಷ ಅಂತ ಹೇಳ್ತಾರೆ ಸರ್. ಯಾರು? ಸಿಟಿ ರವಿ. ಹೌದಾ? ಅದಕ್ಕೆ ಅವ್ರನ್ನ ಜನ ಸೋಲಿಸಿ ಮನೆ ಕಳಿಸಿದ್ರೆ ಕಾಣ್ತೈತಿ. ಸರ್, ಲೋಕಸಭಾ ಚುನಾವಣೆ ಮುಗಿದ್ಮೇಲೆ ಕಾಂಗ್ರೆಸ್ ಪಕ್ಷ ಪತನ ಆಗುತ್ತೆ ಅಂತ ಶೋಭಾ ಕರಂದ್ಲಾಜೆ. ಯಾರು? ಶೋಭಾ ಕರಂದ್ಲಾಜೆ. ಶೋಭಕ್ಕ ಅದೇ ಇದರಲ್ಲಿ ಇರಲಿ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಸೋಲಿಸಿ 135 ಸೀಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಆಪರೇಷನ್ ಕಮಲ ಮಾಡ್ತೀವಿ ಅಂದ್ರೆ ಮಾಡ್ಲಾರ್ದಂಗೆ ಅದಲ್ಲಿ ಯಾರು ಒಬ್ಬರು ಶಾಸಕರು ಹೋಗಂಗಿಲ್ಲ. 50 ಜನ ಶಾಸಕರು ಇರಬೇಕು. ಶೋಭಾ ಎಲ್ಲಿದೆ 50 ಮಂದಿ ತೊಗೊಂಡ್ಬರ್ತಾರಂತ ಕೇಳ್ರಿಗೆ. ಅವ್ರ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರೇ ನಿಮ್ಗೆ ಟಿಕೆಟ್ ಬೇಡ, ಬೇರೆ ಕೊಡಿ ಅಂತ ಅಭಿಯಾನ ಮಾಡ್ತಾರೆ. ಮತ್ತು ಇದನ್ನು ಹೇಳ್ಬಾರ್ದ ನಾಗಳೇ ನೋಡಿರಿ. ಅವ್ರ ಕ್ಷೇತ್ರದಾಗೆ ಏನು ರೀ ಮಾಧ್ಯಮದವ್ರು ನೀವೇ ಹೇಳ್ತಾ ಇದ್ದೀರಿ ಅವ್ರು ಟಿಕೆಟ್ ಕೊಡಬೇಡ ಅಂತ. ಅಂಥವ್ರ ಮೇಲೆ ನೀವು ಸರ್ಕಾರ ಪತನ, ಅವ್ರದ್ದೇ ಪತನ ಆಗ್ತದೆ. ಟಿಕೆಟ್ ಅವ್ರದ್ದೇ ಟಿಕೆಟ್ ಕಟ್ ಆಗುತ್ತದೆ. ಅದಕ್ಕೆ ಶೋಭಾಕ ತಮ್ಮ ಟಿಕೆಟ್ ಗಟ್ಟಿ ಮಾಡ್ಕೊಳ್ಳಿ ಮೊದಲು. ಸರ್, ರಾಜ್ಯಸಭೆ ಕ್ರಾಸ್ ವೋಟಿಂಗ್ ಆಗುತ್ತೆ ಅಂತ ಯಾರಿಗೆ? ಪ್ರಶ್ನೆನೇ ಇಲ್ಲ. ಯಾರಿದ್ರು ಏನಾಯ್ತು? ನಮ್ಮದು ಸೀಟು ಎಲ್ಲ ಸೀಟ್ಗಳು ಗೆಲ್ತೀವಿ. ನಮಗೆ ಸರ್ಪ್ಲಸ್ಸು ಅದಾವೆ. ಎಲ್ಲ ಪ್ರಶ್ನೆನೇ ಇಲ್ಲ. ಮತ್ತು ಇದರಲ್ಲಿ ಎಲ್ಲನೂ ಕೂಡ ತೋರಿಸೋದಕ್ಕೆ ಹಾಕೋದಿರ್ತದೆ ನಿಮ್ಮ ಅಬ್ಸರ್ವ್ಸಿಗಂತ. ಸುಮ್ಮನೆ ನಾವೆಲ್ಲರೂ ಕೂಡ ಇರಬೇಕು ಅಂಥೇಳಿ ಶಾಸಕಾಂಗ ಸಭೆ ಅದ ಕೂಡಿರೋಣ ಅಂತ ಮಾಡಿದೆ ಅಷ್ಟೇ. ಬಿಟ್ಟರೆ ಅಲ್ಲೇನು ಕೂಡ ಇನ್ನೂ ಒಂದು 2 ಓಟ್ ಎಕ್ಸ್ಟ್ರಾ ಬರ್ತಾವೆ, ಕಡಿಮೆ ಬರೋಂಗಿಲ್ಲ. JDSನಿಂದ ಆಗ್ತದೆ ಅನ್ನೋದು ಕನಕೂರು ಶಾಸಕ ಅವರು ಈ ಕಡೆ ಕಾಂಗ್ರೆಸ್ಗೆ ಆಗ್ತಾರೆ. ನೋಡೋಣ ಅದನ್ನ ಏನಾಗ್ತದೆ. ಕಷ್ಟ ಇರ್ತದೆ. ಯಾಕಂದ್ರೆ ಏನಾಗ್ತದೆ, ಇಂಡಿಪೆಂಡೆನ್ಸ್ ಒಂದು ಹೊರತುಪಡಿಸಿದ್ರೆ ಯಾರು ಡಿಸ್ಕ್ವಾಲಿಫೈ ಮಾಡ್ಕೊಳಕ್ಕೆ ಹೋಗ್ತಾರೆ ರೀ? ತಮ್ಮ ಶಾಸಕ ಸ್ಥಾನ ಡಿಸ್ಕ್ವಾಲಿಫೈ ಆಗ್ತಾರೆ ಕ್ರಾಸ್ ವೋಟಿಂಗ್ ಮಾಡಿದ್ರೆ. ಕ್ರಾಸ್ ವೋಟಿಂಗ್ ಮಾಡಿ ಏನಾರು ಅಡ್ಡ ಮತದಾನ ಮಾಡಿದ್ರೆ ಅನರ್ಹ ಆಗ್ತಾರೆ. ಅನರ್ಹ ಹೋಗಿ ಇಲೆಕ್ಷನ್ಗೆ ಹೋಗ್ತಾರೆ. ಯಾರೇ ಭಾಳ ಅದಕ್ಕೆ ತಾಕತ್ತು ಬೇಕು.